ಹಾಯ್ ವಿವರ್ಸ್, ಬನ್ನಿ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಬ್ಲಾಗನ್ನು ನೋಡೋಣ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಸಂಜೆ ಮಗನಿಗೆ ಹುಷಾರಿಲ್ಲ, ದೊಡ್ಡ ಮಗನಿಗೆ. ಅವನಿಗೆ ಸ್ವಲ್ಪ ಏನಾದರೂ ಸ್ವಲ್ಪ ಖಾರ ಸ್ಪೈಸಿಯಾಗಿ ತಿನ್ನಿಸ್ಬೇಕು ಅನ್ನಿಸ್ತಾ ಇರುತ್ತಲ್ವ ಹುಷಾರಿಲ್ದಿರುವಾಗ. ಅದಕ್ಕೆ ಸ್ವಲ್ಪ ಗೋಬಿ ತರಿಸ್ಕೊಡಿ ಅಂತ ಕೇಳ್ತಾ ಇದ್ದ. ಅಷ್ಟು ಜಾಸ್ತಿ ಕೇಳೋದಿಲ್ಲ ಹೊರಗಡೆ ಐಟಮ್ ಎಲ್ಲ ತಿನ್ನೋದಕ್ಕೆಲ್ಲ ಮಕ್ಕಳು ಕೇಳೋದು ಕಡಿಮೆ ತುಂಬ. ಅವನಿಗೆ ಏನಾದರೂ ಹುಷಾರಿಲ್ಲ ಅಂದಾಗ ಮಾತ್ರ ಏನಾದರೂ ಈ ಥರ ಕೇಳ್ತಾ ಇರ್ತಾನೆ, ಏನಾದರೂ ಕೊಡಿಸೋದಕ್ಕೆ. ಹಾಗೆ ಗೋಬಿ ತರಿಸ್ಕೊಂಡು ತಿಂದರು ಮಕ್ಕಳು ಮತ್ತು ನಾವೆಲ್ಲರೂ ತಿಂದ್ವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಅಂದರೆ ಒಂದೊಂದು ಕಡೆ ಚೆನ್ನಾಗಿರುತ್ತೆ ಟೇಸ್ಟ್, ಒಂದೊಂದು ಕಡೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ನಾವೆಲ್ಲ ತಿಂದಿದ್ದು ಜಾಸ್ತಿ ಬೆಂಗಳೂರಲ್ಲೆಲ್ಲ ಹೂಕೋಸಿಂದ ಮಾಡ್ತಾರೆ ಗೋಬಿ, ತುಂಬಾ ಚೆನ್ನಾಗಿರುತ್ತೆ. ಅದು ನೆನೆಸ್ಕೊತೀನಿ ಇವಾಗಲೂ, ಅಷ್ಟು ಚೆನ್ನಾಗಿರುತ್ತೆ. ಹೂಕೋಸು ಗೋಬಿ ತಿಂದಿದ್ವಿ, ನಮಗೆ ಅಷ್ಟು ಎಲೆಕೋಸು ಗೋಬಿ ಎಲ್ಲ ಗೊತ್ತಿರಲಿಲ್ಲ. ನೋಡಿದ್ರೆ ಇಷ್ಟು ಗಟ್ಟಿಯಾಗಿರ್ತಾಯಿತ್ತು. ನಾನು ಸ್ಟಾರ್ಟಿಂಗು ಬಂದಾಗಲೆಲ್ಲ ತೊಗೊಂಬಂದಿದ್ದಾಗ ಅವಾಗ ನೋಡ್ತಾ ಏನು ಇಷ್ಟು ಗಟ್ಟಿಯಾಗಿದೆ, ಯಾವುದರಿಂದ ಮಾಡ್ತಾರೆ ಅಂದರೆ ಎಲೆಕೋಸಿಂದ ಮಾಡ್ತಾರೆ. ನನಗೆ ಆಶ್ಚರ್ಯ ಆಯಿತು, ಎಲೆಕೋಸಿಂದ ಮಾಡ್ತಾರಾ ಅಂತಂದು ಹೇಳ್ಬಿಟ್ಟು. ಅಂದರೆ ಮಾಡ್ತಾರೆ, ಅಂದರೆ ಈ ಸೇಲ್ ಮಾಡೋರು ಗೋಬಿ ಈ ಥರ ಹಾಕ್ಕೊತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಯಾಕೆಂದರೆ ಹೂಕೋಸಲ್ಲಿ ಮಾಡ್ತಿದ್ರಲ್ವ, ಆ ಕಡೆ ಯಾರು ಎಲೆಕೋಸಲ್ಲೆಲ್ಲ ಮಾಡಿದ್ದು ನೋಡಿಲ್ಲ ನಾನು. ಇರ್ಬೋದೇನೋ, ನನಗೆ ಅಷ್ಟು ಗೊತ್ತಿಲ್ಲ. ನಾನು ಜಾಸ್ತಿ ಹೂಕೋಸಿಂದ ಗೋಬಿ ತಿಂದಿರೋದು. ಹಾಗಾಗಿ ಇದನ್ನು ನೋಡ್ಬೇಕಾದ್ರೆ ಎಲ್ಲ ತಿಂದಾಗಲೆಲ್ಲ ನನಗೆ ನೆನಪಾಗುತ್ತೆ, ಹೂಕೋಸು ಗೋಬಿ ನೆನಪಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮಾತ್ರ ಸಖತ್ತಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಎರಡೆಲ್ಲ ಹೋಲಿಸ್ಕೊಂಡ್ರೆ ನನಗೆ ಹೂಕೋಸು ಗೋಬಿನೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ತಿಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ನೋಡಿ ಇಷ್ಟು ಪಾತ್ರೆ ಸ್ಟಾಕ್ ಆಗಿದೆ. ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಣ ಕಸ ಒಂದು ಕಡೆ, ಹಸಿ ಕಸ ಒಂದು ಕಡೆ ಡಿವೈಡ್ ಮಾಡ್ತಾಯಿದ್ದೀನಿ. ಒಣ ಕಸ ಬಂದ್ಬಿಟ್ಟು ನಾನು ಕಿಟ್ಕಿನಲ್ಲೇ ಹಾಕ್ಬಿಡ್ತೀನಿ. ಒಂದೊಂದಕ್ಕೆ ಹೊರಗಡೆ ಎಲ್ಲ ಹೋಗೋಲ್ಲ. ಒಣ ಕಸ ಎಲ್ಲ ಒಳಗಡೆ ಡಬ್ಬ ಮಾಡ್ಕೊಂಡಿಲ್ಲ, ಹಸಿ ಕಸಕ್ಕೆ ಮಾತ್ರ ಮಾಡ್ಕೊಂಡಿದ್ದೀನಿ. ಈ ಕಿಟ್ಕಿನಲ್ಲಿ ಇಟ್ಬಿಡ್ತೀನಿ. ಆ ಕಡೆ ಸೈಡ್ ಏನಕ್ಕಾದರೂ ಹೋದಾಗ, ಇಲ್ಲ ಯಾರಾದರೂ ಆ ಕಡೆ ನಮ್ಮ ಮನೆಯವರು ಯಾರಾದರೂ ಹೋದರೆ ಅದು ಕಿಟಕಿಯಿಂದ ತೆಗೆದ್ಬಿಟ್ಟು ಅಲ್ಲೇ ಡಸ್ಟ್ಬಿನ್ ಇದೆ ಪಕ್ಕದಲ್ಲಿ, ಅಲ್ಲೇ ಹಾಕ್ಬಿಡ್ತೀವಿ. ಈ ರೀತಿ ಒಣ ಕಸ ಹಸಿ ಕಸ ಎಲ್ಲ ಬೇರೆ ಬೇರೆ ಮಾಡಿಬಿಡ್ತೀವಿ. ಫಸ್ಟೆಲ್ಲ ಏನಾಯಿತು, ಒಂದು ಹಸು ಬರ್ತಾಯಿತ್ತು, ಹಸುಗೆಲ್ಲ ಇಡ್ತಾಯಿದ್ವಿ. ಇವಾಗೆಲ್ಲ ಏನಾಗುತ್ತೆ, ಹಸುಗೆ ಅಂತ ಇಟ್ಟರೆ ಎಲ್ಲ ಹಂದಿಗಳು ಬರ್ತಾಯಿದೆ. ಹಂದಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ಹಂದಿಗಳು ಬಂದುಬಿಟ್ಟು ತಿಂದು ಆ ಪಾತ್ರೆಯಲ್ಲಿ ಇಟ್ಟಿರೋದೆಲ್ಲ ಕಡೆ ಮೋರಿಗೆಲ್ಲ ಬೀಳಿಸ್ಬಿಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಇವಾಗ ಅದೇ ಇಡ್ತಾ ಇಲ್ಲ, ಹೊರಗಡೆ ಎಲ್ಲ ಇಡೋಕ್ಕೆ ಹೋಗ್ತಾ ಇಲ್ಲ. ಸುಮ್ಮನೆ ಡಸ್ಟ್ಬಿನ್ನಿಗೆ ಹಾಕ್ಬಿಡ್ತಾಯಿದ್ದೀನಿ. ಈಗ ಸೈಡಲ್ಲಿ ಹಾಕಿ ಎಲ್ಲ ಗಲೀಜಾಗೋದಕ್ಕಿಂತ ಇನ್ನೇನಂತ ಹೇಳ್ಬಿಟ್ಟು ಗಟ್ಟಿದೆಲ್ಲ ತೆಗ್ದಾಕ್ಬಿಡ್ತೀನಿ. ಅನ್ನ ಆಗಿರ್ಬೋದು, ಈ ತರಕಾರಿ ಕಟ್ ಮಾಡಿರೋದಾಗಿರ್ಬೋದು, ಇವಾಗ ಊಟ ಮಾಡಿ ಕರಿಬೇವು ಸೊಪ್ಪು ಅದು ಎಲ್ಲ ಇರುತ್ತಲ್ಲ, ಎಲ್ಲ ತೆಗೆದ್ಬಿಟ್ಟು ಹಾಕ್ಬಿಡ್ತೀವಿ. ಆ ಡಸ್ಟ್ಬಿನ್ನಿಗೆಲ್ಲ ಹಾಕ್ಬಿಡ್ತೀವಿ. ಹಾಗೆ ಯಾರಾದರೂ ಊಟ ಮಾಡ್ತಾರಲ್ಲ, ಎಲ್ರಿಗೂ ಹೇಳ್ಬಿಟ್ಟಿರ್ತೀನಿ, ಅವ್ರು ಊಟ ಮಾಡಿದ ತಕ್ಷಣ ಬಂದುಬಿಟ್ಟು ತೆಗ್ದು ಹಾಕ್ಬಿಡ್ತಾರೆ. ಒಂದೊಂದು ಸರಿ ಮಕ್ಕಳೆಲ್ಲ ತೆಗ್ದಾಕೋಕ್ಕಾಗಲ್ಲ, ಎಲ್ಲ ಹಾಕ್ಬಿಡ್ತಾರೆ. ಇದಿಷ್ಟನ್ನು ತೆಗೆದ್ಬಿಟ್ಟು ನಾನು ಅದಕ್ಕೆ ಒಣ ಕಸ ಹಸಿ ಕಸಗೆ ಒಂದು ಬೇರೆ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಪ್ರೇಟಾಗಿ. ಹಾಗೆ ಪಾತ್ರೆಗಳೆಲ್ಲ ನೀಟಾಗಿ ಅಷ್ಟೊಂದು ಪಾತ್ರೆಗಳಿತ್ತು. ಇದಿಷ್ಟನ್ನೆಲ್ಲ ಟೀ ಕಾಫಿ ಎಲ್ಲ ಕುಡ್ಕೊಂಡಾದ್ಮೇಲೆ ಇಷ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟಾಯಿತು. ಇಟ್ಟು ಎಲ್ಲ ಒಂದ್ಸರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೈಸ್ ಎಲ್ಲ ಇಟ್ಬಿಟ್ಟಿದ್ದೆ, ಸ್ವಲ್ಪ ಸಾಂಬಾರಿದೆ ಅಲ್ವಾ, ಹಾಗಾಗಿ ಅದಕ್ಕೆ ಸ್ವಲ್ಪ ಅನ್ನ ಮಾಡಿಬಿಟ್ಟು ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದರೆ ಬೇಗ ಈಸಿಯಾಗಿಬಿಡುತ್ತೆ. ಈಗ ಸ್ವಲ್ಪ ಕೆಲಸ ಕೂಡ ಕಡಿಮೆ ಇತ್ತು, ನೈಟಲ್ಲಿ ಏನು ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಸಾಂಬಾರು ಇರೋದ್ರಿಂದ. ಆಗ ಬೇಗ ಅನ್ನ ಎಲ್ಲ ಮಾಡ್ಕೊಂಬಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಏನೇನು ಮಕ್ಕಳು ಬಂದರೆ ಟ್ಯೂಷನ್ಗೆ ಹೋಗಿರ್ತಾರಲ್ಲ, ಮಕ್ಕಳು ಬಂದರೆ ಏನಾದರೂ ಸ್ವಲ್ಪ ಅವ್ರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಹೋಮ್ವರ್ಕ್ ಇದ್ದರೆ ಅಥವಾ ಇನ್ನೇನಾದರೂ ಹೇಳ್ಕೊಡೋದಿದ್ರೆ ಇಲ್ಲ ಮಕ್ಕಳ ಹತ್ರ ಮಾತಾಡ್ಕೊತ ಕೂತ್ಕೊಂಡ್ಬಿಟ್ರೆ ಮತ್ತೆ ಕೆಲಸ ಎಲ್ಲ ಆಗಲ್ಲ. ಹಾಗಾಗಿ ಎಲ್ಲ ಇನ್ನೂ ಊಟ ಆಗಿಲ್ಲ, ಇಷ್ಟು ಮಾಡಿಬಿಟ್ಟು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಏನೇ ಆದರೂ ಅಡುಗೆ ಮನೆ ಒಂದು ಕ್ಲೀನಾಗಿ ಇದ್ಬಿಟ್ರೆ ಮನಸ್ಸಿಗೊಂದು ಏನೋ ಒಂದು ಖುಷಿ, ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ಆಗಿಬಿಡುತ್ತೆ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆ ನೀಟ್ ಇದ್ಬಿಟ್ರೆ. ಹಾಗೆ ಬೆಳಗ್ಗೆಗೆ ಸ್ವಲ್ಪ ಕಡಲೆಕಾಳು ಮತ್ತು ಮೊಳಕೆ ಕಾಳು, ಹೆಸ್ರು ಕಾಳು ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ನಮ್ಮ ಚಿಕ್ಕ ಮಗನಿಗೆ ಬಂದ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಮಾಡಿ ದೋಸೆ ಮಾಡಿದ್ರೆ ತುಂಬ ಇಷ್ಟ, ಕೇಳ್ತಾನೆ ಇದ್ದ. ಹಾಗಾಗಿ ನಾನು ಮೊಳಕೆ ಕಟ್ಟೋದಕ್ಕೆ ಹೆಸ್ರು ಕಾಳು, ಕಾಬೂಲ್ ಕಡಲೆಕಾಳು ಮತ್ತು ಹುಳಿಕಾಳು ಹೆಸ್ರು ಕಾಳನ್ನೆಲ್ಲ ಮೊಳಕೆ ಕಟ್ಟೋಕ್ಕೆ ನೆನೆಸ್ತಾಯಿದ್ದೀನಿ. ನಾನಿಲ್ಲಿ ಮೊಳಕೆ ಕಟ್ಟೋದಕ್ಕೆ ಹೆಸ್ರು ಕಾಳು ಸಪ್ರೇಟಾಗಿ ಕಟ್ತೀನಿ, ಕಡಲೆಕಾಳು ಏನಾದರೂ ಮಾಡೋಕ್ಕೆ ಬರ್ತಿಂದ ಹಾಕಿದ್ದೆ. ಈಗ ಮೂರನ್ನು ಹಾಕಿ ಮಾಡೋದು. ನಮ್ಮ ಅತ್ತೆ ಮನೆ ಕಡೆಯಲ್ಲಿ ಜಾಸ್ತಿ ಮಾಡೋದಂದರೆ ಹೆಸ್ರು ಕಾಳು, ಕಡಲೆಕಾಳು, ಹುಳಿಕಾಳು ಮೂರನ್ನು ಸೇರಿಸ್ಬಿಟ್ಟು ಮಸಾಲೆ ಸಾಂಬಾರು ಮಾಡೋದು. ಒಂದನ್ನೇ ಹಾಕಿ ಮಾಡಲ್ಲ ಅವರು, 3 ಥರದ್ದು ಕಾಳು ಹಾಕ್ತಾರೆ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಕಾಬೂಲ್ ಕಡಲೆಕಾಳು ಸಪ್ರೇಟು, ಇದೆಲ್ಲ ಸಪ್ರೇಟ್ ಹಾಕಿ ನೆನೆಸೆತ್ತಿಟ್ಟೆ. ಅಷ್ಟರಲ್ಲಿ ಬೆಳಗ್ಗೆಗೆ ಬೇಗ
ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು, ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬೇಗ ರೆಡಿ ಮಾಡೋಕ್ಕಾಗುತ್ತೆ. ನಾನು ಬೆಳಗ್ಗೆಗೆ ಬಾಳೆಕಾಯಿ ಪಲ್ಯ ಮಾಡ ಅಂತ ಹೇಳ್ಬಿಟ್ಟು ಎಲ್ಲ ಕೊಬ್ಬರಿನೆಲ್ಲ ತುರ್ದಿಡ್ಕೊಂಡ್ಬಿಡ್ತಾಯಿದ್ದೀನಿ. ಬೆಳಿಗ್ಗೆ ಅಡುಗೆ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇನ್ನೇನು ಕೊಬ್ಬರಿ ಬೇಕು ಅನ್ನೋ ಟೈಮಲ್ಲಿ ಕೊಬ್ಬರಿ ತುರಿಯೋಕ್ಕೆ ಬರೋದೇ ಇಲ್ಲ ನಾವು. ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಬರೀ ತಪ್ಪಿಸ್ಕೊಂಡು ಆ ಕಡೆ ಹೋಗೋದು, ಇನ್ನೊಂದು ಕೆಲಸ ಹುಡ್ಕೊಂಡು ಮಾಡೋದು, ಈ ಕಡೆ ಹೋಗೋದು, ಇನ್ನೊಂದು ಕೆಲಸ ಹುಡ್ಕೊಂಡು ಮಾಡೋದು, ಈ ಥರ ಆಗಿಬಿಡುತ್ತೆ. ಕೊಬ್ಬರಿ ತುರಿಯೋದಕ್ಕೆ ಹತ್ರ ಹೋಗೋದೇ ಇಲ್ಲ. ಹಿಂಗೆ ಮುಂದೆ ಆಗಿಬಿಡುತ್ತೆ ಕೆಲಸ. ನೋಡಿ ಇಷ್ಟೊಂದು ಮಳೆ ಬಂದಿದೆ, ಲೈಟಾಗಿ ಮಳೆ ಬಂದು ನಿಂತೋಗಿದೆ. ಬಟ್ಟೆ ಎಲ್ಲ ಆಗಿ ಮಿಷಿನ್ಗೆ ಹಾಕೊಂಡು ಹಾಕಿದ್ದೀನಿ. ತುಂಬ ಹೂವು ಬಿಟ್ಟಿದೆ, ಒಂದು ತೋರಿಸ್ತೀನಿ. ಸುಮಾರು ಹೂವು ಬಿಟ್ಟಿದೆ. ಹೂವು ಅಂತೂ ರೆಗ್ಯುಲರಾಗಿ ಬಿಡ್ತಾನೆ ಇರುತ್ತೆ. ಎಷ್ಟೊಂದು ಹೂವು ಬಿಡುತ್ತೆ ನೋಡ್ಬೋದು. ಈ ಥರದ್ದು ಒಂದು 2 ಗಿಡ ಹಾಕಿದರೆ ಸಾಕಾಗುತ್ತೆ. ಎಷ್ಟೊಂದು ಹೂವು ಬಿಡುತ್ತೆ. ಬನ್ನಿ ತೋರಿಸ್ತೀನಿ. ಮತ್ತೇನಿಲ್ಲ, 4 ಹೂವು ಬಿಟ್ಟಿದೆ, 3 ನೋಡಿಲ್ಲ, ಇಲ್ಲ 2 ಹೂವು ಬಿಟ್ಟಿದೆ, ಇದು 1 ಹೂವು ಬಿಟ್ಟಿದೆ. ನೋಡಿ ಇಷ್ಟೊಂದು ಹೂವು ಬಿಟ್ಟಿದೆ. 2, 3, 4, 5 ಹೂವು ಬಿಟ್ಟಿದೆ ನೋಡಿ. ನೀವು ನೋಡ್ಬೋದು, ಏನಪ್ಪ ಡೈಲಿ ಹೂವಿನ ಗಿಡನೇ ಹೂವೇ ತೋರಿಸ್ತಾರೆ ಅನ್ಬೋದು. ನನಗೆ ಹೂವು ಕಂಡ್ರೆ ತುಂಬ ಇಷ್ಟ. ಅದರಲ್ಲೂ ನಾವು ಹಾಕಿರೋ ಪಾಟಲ್ಲಿ ಹೂವು ಬಿಡ್ತು ಅಂದರೆ ಇನ್ನೂ ಎಷ್ಟು ಖುಷಿ ಇರುತ್ತಲ್ವ. ನಾನಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಹಾಕೋಕ್ಕಿಂತ ರಂಗೋಲಿ ಹಾಕೋಕ್ಕೆ ಬರ್ತಿದ್ದಲ್ವ. ಹಾಗೆ ಡೈಲಿ ಎಲ್ಲ ಗಿಡಗಳನ್ನ ಒಂದು ಸರಿ ನೋಡ್ತೀನಿ. ನಾನೇನು ಕೆಲಸ ಸ್ಟಾರ್ಟ್ ಮಾಡಲ್ಲ, ಬಂದು ಡೋರ್ ತೆಗೆದ ತಕ್ಷಣ ಎಷ್ಟೆಷ್ಟು ಹೂ ಬಿಟ್ಟಿದೆ, ಯಾವ ಗಿಡದಲ್ಲಿ ಯಾವ ಥರ ಹೂ ಬಿಟ್ಟಿದೆ ನೋಡಿ ನಿಂತ್ಕೊಂಡು ಎಲ್ಲ ಹೂವು ಮುಟ್ಟಿ ನೋಡ್ತೀನಿ. ಮನಸ್ಸಿಗೇನೋ ಒಂಥರ ಖುಷಿ, ನೆಮ್ಮದಿ, ಸಮಾಧಾನ ಅನಿಸ್ಬಿಡ್ತೈತೆ. ಅಷ್ಟು ಇಷ್ಟ ಗಿಡಗಳು. ನಾವು ಬೆಳೆಸಿರೋ ಗಿಡದಲ್ಲಿ ಹೂ ಬಿಟ್ಟಿತ್ತಂದರೆ ಎಲ್ರಿಗೂ ಇಷ್ಟನೇ. ಹಾಗಾಗಿ ಏನೋ ಒಂಥರ ಆ ಗಿಡದ ಮುಂದೆ ನಿಂತ್ಕೊಂಡ್ರೆ ಏನೋ ಒಂದು ಖುಷಿ, ಮನಸ್ಸಿನ ನೆಮ್ಮದಿ. ಅಲ್ಲಿಂದನೇ ಕೆಲಸ ಸ್ಟಾರ್ಟ್ ಮಾಡೋದು ನಾನು. ಇಲ್ಲಾಂದರೆ ನೋಡಿಲ್ಲ ಅಂದರೆ ಏನೋ ಒಂಥರ ಸಮಾಧಾನನೇ ಆಗಲ್ಲ. ಅಯ್ಯೋ ಆ ಹೂ ಬಿಟ್ಟಿತ್ತಲ್ಲ, ನೋಡಬೇಕಿತ್ತಲ್ಲ ಅನಿಸ್ಬಿಡುತ್ತೆ. ಅದೆಲ್ಲ ನೋಡಿಕೊಂಡು ನೆಕ್ಸ್ಟು ಕೆಲಸ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೋಡ ಆಯಿತು, ಸ್ವಲ್ಪ ಮಳೆಯಲ್ಲಿ ಏನಿರಲಿಲ್ಲ, ಮೋಡ ಇತ್ತು. ನಾನು ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ನೈಟದ್ದು ಅನ್ನ ಮಿಕ್ಕಿತ್ತು ಅಂತೇಳ್ಬಿಟ್ಟು ಅನ್ನನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಅದು ಕುದಿ ಬಂದಮೇಲೆ ನಾನು ಹಿಟ್ಟು ಹಾಕ್ಬಿಟ್ಟು ರೊಟ್ಟಿ ಮಾಡ್ಕೊತೀನಿ. ಅನ್ನ ಇಲ್ಲ ಅಂದರೆ ಮಾಮೂಲಿ ನಾರ್ಮಲಾಗಿ ಸರಿ ಮಾಡ್ತೀವಲ್ಲ, ಮುದ್ದೆ ಮಾಡ್ತೀವಲ್ವ, ಆ ರೀತಿಯಲ್ಲಿ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ರೆಗ್ಯುಲರಾಗಿ ವ್ಯೂವರ್ಸ್ ಎಲ್ಲ ನಾನು ಜಾಸ್ತಿ ರೊಟ್ಟಿ ಮಾಡೋದೆಲ್ಲ ತೋರಿಸಿರ್ತೀನಿ. ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಯೂಸ್ ಆಗುತ್ತೆ ಅಂತ ಹೇಳ್ತೇನೆ. ಉಪ್ಪು ಹಾಕ್ಬಿಟ್ಟು ಅನ್ನ ಹಾಕಿ ಈ ಥರ ಮಾಡಿಡ್ಕೊತೀನಿ. ಹಾಗೆ ನೆಕ್ಸ್ಟು ಬಾಳೆಕಾಯಿ ತೊಗೊಂಬಂದಿದ್ದೆ. ಬಾಳೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇದೊಂದು ನಮಗೆ 2 ಬಾಳೆಕಾಯಿ ಪಲ್ಯ ಸಾಕಾಗುತ್ತೆ ಅನಿಸುತ್ತೆ. ಬೇಕಾದಷ್ಟಾಗುತ್ತೆ 2 ಬಾಳೆಕಾಯಿ ಪಲ್ಯ ಇದ್ದರೆ. ನಾನು 3 ಹಾಕ್ಬಿಟ್ಟೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಮಿಕ್ಕಿತ್ತು, ಸೈಡ್ಸಲ್ಲಿ ಹಾಗೆ ತಿನ್ನೋದಕ್ಕೆ ಇಟ್ಕೊಂಡ್ವಿ. ಈ ಬಾಳೆಕಾಯಿನ ನೋಡ್ಬೋದು, ಫಸ್ಟು ಸ್ವಲ್ಪ ಆ ಕಡೆ ಈ ಕಡೆ ತೊಟ್ಟಿನಲ್ಲಿ ತೆಕ್ಕೊಂಡು ಲೈಟಾಗಿ ಸಿಪ್ಪೆ ತೆಗಿತಾ ಇದ್ದೀನಿ. ಜಾಸ್ತಿ ತೆಗೆದ್ರೆ ಏನಾಗುತ್ತೆ, ಒಳಗಡೆ ಸ್ಮೂತ್ ಇರುತ್ತಲ್ಲ, ಬೇಗ ಬೆಂದು ಕಲಿಸ್ಕೊಂಡ್ಬಿಡುತ್ತೆ. ಲೈಟಾಗಿ ಸ್ವಲ್ಪ ಮೇಲಿಂದ ಸಿಪ್ಪೆ ಆಗಿರಬೇಕು, ಅದಕ್ಕೆ ಒಳಗಡೆದು ಏನಿದೆ ಅದಕ್ಕೆ ಅಂಟ್ಕೊಂಡಿರ್ಬೇಕು. ಆಗಿದ್ದರೆ ಚೆನ್ನಾಗಿ ಎಲ್ಲ ಕಲಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಲೈಟಾಗಿ ಮೇಲೆ ಮಾತ್ರ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಕಡಲೆಕಾಳು ಕೂಡ ಹಾಕಿ ಮಾಡ್ತಾರೆ. ನಾನು ಕಡಲೆಕಾಳು ಅಲ್ವ, ಕಡಲೆಬೇಳೆನೂ ಹಾಕಿ ಮಾಡ್ತಾರೆ, ಕಡಲೆಕಾಳನ್ನು ಹಾಕಿ ಮಾಡ್ತಾರೆ. ನಾನಿಲ್ಲಿ ಯಾವುದೇ ರೀತಿ ಕಡಲೆಕಾಳು ಕಡಲೆಬೇಳೆ ಯಾವುದೂ ಹಾಕ್ತಾಯಿಲ್ಲ, ಬರೀ ಬಾಳೆಕಾಯಿನ ಮಾತ್ರ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಇದಲ್ವ, ಇದು ಬೇಕಾದಷ್ಟು ಆಗುತ್ತೆ ಸಾಕು ಅಂತ ಹೇಳ್ಬಿಟ್ಟು. ಸ್ವಲ್ಪ ಕಡಿಮೆ ಇದ್ದರೆ, ಜಾಸ್ತಿ ಜನ ಇದಕ್ಕೆ ಸ್ವಲ್ಪ ಕ್ವಾಂಟಿಟಿ ಬೇಕು ಅಂದರೆ ಅವರೆಕಾಳು ಸಾರಿ ಕಡಲೆಕಾಳು ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ಬೋದು, ನಾನಿಲ್ಲಿ ಇಷ್ಟು ಕಟ್ ಮಾಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಉಪ್ಪನ್ನ ಹಾಕಿದರೆ ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಎಲ್ಲ ಬಿಡಿ ಆಗುತ್ತೆ. ಇದನ್ನು ಎಲ್ಲೂ ನೋಡಿಲ್ಲ, ನಾನೇ ಸ್ವಂತ ಕಲ್ತ್ಕೊಂಡಿರೋ ಟಿಪ್ಸ್ ಅಂತಲೇ ಹೇಳ್ಬೋದು ಇದು. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಇಟ್ಟರೆ ಅದು ಕಪ್ಪಗೂ ಆಗೋದಿಲ್ಲ. ಅದೇನು ಸಿಪ್ಪೆ ತೆಗೆದಿದ್ದೀವಲ್ವ, ಅಂಟು ಥರ ಇರ್ತಲ್ಲ, ಅದು ಕಪ್ಪಗೂ ಆಗೋದಿಲ್ಲ. ಹಾಗೆ ಅದು ಅಂಟ್ಕೊಂಡಿರೋದೆಲ್ಲ ಬಿಡಿಯಾಗಿ ಸಪ್ರೇಟಾಗಿ ಅದೇ ಬೇರೆ ಆಗಿಬಿಡುತ್ತೆ. ಆ ರೀತಿ ಆಗುತ್ತೆ. ಉಪ್ಪು ಹಾಕಿಡ್ಬೋದು. ಕೆಲವರು ಖಾರ ಪುಡಿ ಉಪ್ಪೆಲ್ಲ ಕಲಸಿಡ್ತಾರೆ, ನೀಟಾಗಿ ಹಚ್ಕೊಳ್ಳಿ, ಉಪ್ಪು ಖಾರ ಹುಳಿ ಎಲ್ಲ ಬರಲಿ ಅಂತ. ಆ ಥರ ಬೇಕಾದ್ರೆ ಖಾರ ಪುಡಿ ನೀವು ಕಲಸಿಡ್ಕೊಬೋದು. ನಾನು ಬರೀ ಉಪ್ಪು ಮಾತ್ರ ಹಾಕಿದ್ದೀನಿ. ಇಲ್ಲಿ ಬಂದುಬಿಟ್ಟು ರೊಟ್ಟಿ ಮಾಡೋದಕ್ಕೆ ಸರಿ ಮಾಡಿಟ್ಟಿದ್ದಲ್ವ, ಇದನ್ನು ಫಸ್ಟು ಕಲಸಿಟ್ಬಿಡೋಣ. ತಣ್ಣಗಾಗೋದಷ್ಟರೊಳಗಡೆ ಗಟ್ಟಿಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಎಲ್ಲ ಚೆನ್ನಾಗಿ ನಾದಿ
ಎತ್ತಿಡ್ಕೊಂಡ್ಬಿಡ್ತಾ ಇದ್ದೀನಿ. ಎತ್ತಿಡ್ಕೊಂಡ್ರೆ ಒಂದಿಷ್ಟು ಕೆಲಸ ಕ್ಲೀನ್ ಆಗಿಬಿಡುತ್ತೆ. ನನಗೆ ಏನು ಕ್ಲೀನ್ ಇರಬೇಕು ಸ್ವಲ್ಪ, ಇಲ್ಲಾಂದರೆ ತಲೆ ಕೆಟ್ಟುಬಿಡುತ್ತೆ ನನಗೆ ಆ ಕಡೆ ಈ ಕಡೆಯಲ್ಲಿ ಇದಾಗ್ಬಿಟ್ರೆ. ಹಾಗೆ ನೋಡ್ಬೋದು ಇಷ್ಟನ್ನು ನೀಟಾಗಿ ನಾದಿ ನಾನು ಉಂಡೆ ಮಾಡಿ ಈ ಥರ ಎತ್ತಿಡ್ಕೊಂಡ್ಬಿಟ್ರೆ ನನಗೆಲ್ಲ ಅರ್ಧ ಕೆಲಸ ರೆಡಿ ಆಗಿಬಿಡುತ್ತೆ. ನಿಧಾನಕ್ಕೆ ಪಲ್ಯ ಸ್ವಲ್ಪ ವೀಡಿಯೋ ಎಲ್ಲ ಮಾಡಬೇಕಿತ್ತಲ್ಲ, ಆಮೇಲೆ ಲೇಟಾಗಿಬಿಡುತ್ತೆ ವೀಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ಮಕ್ಳಿಗೆ ಟೈಮ್ ಆಗಿಬಿಡುತ್ತೆ, ಬೇಗ ಬೇಗ ಆಗಲ್ಲ ಅಂತ ಫಸ್ಟೆಲ್ಲ ನಾದಿ ನೀರು ಹಚ್ಕೊಂಡೆಲ್ಲ ಕಲಸಿ ಎತ್ತಿಡ್ಕೊಂಡಿರ್ತೀವಿ ಉಂಡೆ ಮುಂಡೆ ಮಾಡಿಕೊಂಡು ಬೇಗ ಆಗಿಬಿಡುತ್ತೆ ಆವಾಗ. ಇವಾಗ ನೋಡ್ಬೋದು ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ದೊಡ್ಡ ಮಗ ಕೂಡ ಎದ್ಬಿಟ್ಟು ಬಂದುಬಿಟ್ಟು ಏನು ಗೊತ್ತಾ, ಡೈಲಿ ಅದೆಲ್ಲ ತೋರ್ಸೋಕೆ ಹೋಗಲ್ಲ, ನಾನು ಸರಿ ವೀಡಿಯೋದಲ್ಲಿ ಅದೆಲ್ಲ ತೋರಿಸಲ್ಲ. ಡೈಲಿ ಬಂದುಬಿಡ್ತಾರೆ ಇಬ್ಬರು, ಬಂದು ಈ ಥರ ನಾನು ಹಿಡ್ಕೊಂಡ್ರೆ ಅವ್ನು ಸಮಾಧಾನ. ದೊಡ್ಡ ಮಗ ನಾನೊಂದು ಸರಿ ಮಾತಾಡ್ಸಲ್ಲ, ಏನಾದರೂ ಬೈದಿರ್ತೀನಿ ಯಾವ್ದಾರು ವಿಷಯದಕ್ಕೆ ಹೋಗೋ ಬರಬೇಡ ಅಂತ ಹೇಳಿದ್ರು ಕೂಡ ಬರಲ್ಲ ಪಾಪ ಅವನು. ಬಂದು ನನಗೆ ಈ ಥರ ಅಪ್ ಮಾಡಿಬಿಟ್ಟು ಹಿಡ್ಕೊಂಡು ಹೋಗ್ಬೇಕು ಅವನಿಗೆ, ಆವಾಗಲೇ ಸಮಾಧಾನ ಆಗೋದು. ಬಂದುಬಿಟ್ಟು ಡೈಲಿ ಒಂದು ಟೈಮ್ ಇಟ್ಕೊಂಡು, ಚಿಕ್ಕವನು ಬಂದರೆ ಅವ್ನು ಡೈಲಿ ಒಂದು ಸರಿ ಎತ್ಕೊಂಡ್ಬಿಟ್ಟು ಕೆಳಗಡೆ ಇಳಿಸ್ಬೇಕು. ದೊಡ್ಡವನಿಗೆ ಈ ಥರ ಬಂದುಬಿಟ್ಟು ಹಿಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾನೆ. ನಾನು ನೋಡ್ಬೋದು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ 2 ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಟೊಮೆಟೊ ಎಲ್ಲ ಹಾಕಿದ್ರೆ ಹುಳಿ ಇದ್ರೆ ಚೆನ್ನಾಗಿರಲ್ಲ. ಮೀಡಿಯಮ್ ಸೈಜ್ 2 ಟೊಮೆಟೊ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು 3 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಯಲ್ಲಿ ಪಲಾವ್ ಎಲೆ ಇರುತ್ತಲ್ಲ ಅದನ್ನು ಸಹ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಎಲೆ ಹಾಕಿದರೆ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ. ಬಾಳೆಕಾಯಿ ಅಂದರೆ ಒಂದು ಸ್ವಲ್ಪ ಏನೋ ಮದ ಅನಿಸುತ್ತೆ ಅನ್ನೋದಕ್ಕಿಂತ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗೆ ನಾನು ಚಿಕ್ಕ ಹೋಳು ಇರ್ತಲ್ಲ, ತೆಂಗಿನ ಹೋಳು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳಷ್ಟು ತೆಂಗಿನ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕು. ತುಂಬ ನೈಸ ಬೇಡ, ತುಂಬ ತರಿ ಬೇಡ, ರುಬ್ಕೊಂಡ್ರೆ ಆಯಿತು. ನಾನಿವಾಗ ಒಂದು ಅರ್ಧ ಅಷ್ಟು ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ, ಪರವಾಗಿಲ್ಲ. ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಇದನ್ನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೀವು ರುಬ್ತಿರೋ ಹಾಗೆ ಫ್ರೈ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಡೈರೆಕ್ಟಾಗಿ ಈ ಥರನೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ರುಬ್ಬದೇ ಮಾಡೋದಕ್ಕೆ ಒಗ್ಗರಣೆಲಿ ಹಾಕ್ಕೊಂಡ್ರು ಕೂಡ ಅದೊಂಥರ ಚೆನ್ನಾಗಿರುತ್ತೆ. ನೋಡ್ಬೋದು ನಾನು ಇದಿಷ್ಟು ಮಸಾಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜಾರನ್ನು ತೊಳ್ಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಏನಂದರೆ ನಾವು ಬಾಳೆಕಾಯಿ ಹಾಕೋದಕ್ಕಿಂತ ಫಸ್ಟು ಚೆನ್ನಾಗಿ ಕುದಿಬೇಕಿದು, ಏಕೆಂದರೆ ಬಾಳೆಕಾಯಿ ಬೇಗ ಬೇಯುತ್ತೆ. ಹಾಗಾಗಿ ನಾವು ಆಮೇಲೆ ತುಂಬ ಹೊತ್ತು ಅದು ಗ್ರೇವಿ ಎಲ್ಲ ಇದೆಲ್ಲ ಕುದಿಸೋದಕ್ಕಾಗೋದಿಲ್ಲ. ನಾವು ಫಸ್ಟೇ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿಸ್ಬಿಟ್ಟು ಅದೇನಾದರೂ ಸ್ವಲ್ಪ ಎಣ್ಣೆ ಥರದ್ದೆಲ್ಲ ನೀಟಾಗಿ ಸ್ವಲ್ಪ ಸೈಡಲ್ಲೆಲ್ಲ ಸ್ವಲ್ಪ ಬಿಟ್ಕೊಂಡಂಗೆ ಆಗುತ್ತೆ, ಸ್ವಲ್ಪ ಲೈಟಾಗಿ ಅಲ್ಲಿ ತನಕ ಕುದಿಯೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನಿಲ್ಲಿ ಅಷ್ಟರಲ್ಲೇ ಸ್ವಲ್ಪ ಮಾಲ್ಟಿಗೆ ಪೌಡ್ರ್ ಮಾಡ್ಕೊಂಡಿದ್ದಲ್ವ, ಅದನ್ನು ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಒಂದೊಂದು ಸರಿ ಟೈಮಿಗೆ ಬೇಗ 7:30 ಕುಡಿದ್ಬಿಡ್ತೀನಿ, ಒಂದೊಂದು ಸರಿ 8 ಗಂಟೆ ಆಗುತ್ತೆ, 8:15 ಆಗುತ್ತೆ, ಹೀಗೆ ಆಗಿಬಿಡುತ್ತೆ. ನಾನು ಅಷ್ಟರಲ್ಲಿ ಅದು ರೆಡಿ ಆಗೋಷ್ಟರಲ್ಲಿ ಒಂದು ಕಡೆ ಸೈಡಲ್ಲಿ ಗಂಜಿ ಮಾಡ್ಕೊತಾ ಇದ್ದೀನಿ. 3 ಸ್ಪೂನ್ ಹಾಕಿದರೆ ಬೇಕಾದಷ್ಟು ಒಂದು 4 ಜನಕ್ಕೆ ಆಗುತ್ತೆ ಮಾಲ್ಟ್ ಪೌಡರು. ಬೇಕಿದ್ದರೆ ರೆಸಿಪಿ ಶೇರ್ ಮಾಡಿದ್ದೀನಿ, ನೋಡಿ ಯಾರೆಲ್ಲ ಪ್ಲೀಸ್ ಚೆಕ್ ಚೆಕ್ ಮಾಡ್ಕೊಳ್ಳಿ. ನೋಡಿ ನೀವು ಚೆನ್ನಾಗಿ ಕುದಿ ಬಂದಿದೆ, ಒಂದು ಏನಿಲ್ಲ ಅಂದರೆ ಒಂದು 10 ನಿಮಿಷ, ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲಿ. ಪ್ಲೇಟ್ ಮುಚ್ಚಬೇಕಿಲ್ಲ ಅಂದರೆ ಡಬ ಅಂತೆಲ್ಲ ಆ ಕಡೆ ಈ ಕಡೆ ಎಲ್ಲ ಸಿಡಿದೋಗ್ಬಿಡುತ್ತೆ, ಗಟ್ಟಿಗಿರುತ್ತಲ್ಲ ಗ್ರೇವಿ. ಹಾಗಾಗಿ ನಾನಿವಾಗ ಇದಿಷ್ಟು ಚೆನ್ನಾಗಿ ಕುದ್ಮೇಲೆ ಮತ್ತೆ ಬಾಳೆಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಚೂರು ಕಪ್ಪಾಗಿರಲಿಲ್ಲ ಬಾಳೆಕಾಯಿ, ಒಂದಕ್ಕೊಂದು ಅಂಟ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಾಯಿತು. ಸ್ವಲ್ಪ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಖಾರ ಉಪ್ಪು ಏನಾದರೂ ಬೇಕು ಅಂದರೆ ಮತ್ತೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದ್ರ ಜೊತೆಯಲ್ಲಿ ಬೆಣ್ಣೆ ಕೂಡ ಹಾಕ್ಬೋದು, ಇಲ್ಲ ತುಪ್ಪ ಹಾಕ್ಬೋದು. ತುಪ್ಪ ಹಾಕೋದಕ್ಕಿಂತ ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೆಣ್ಣೆ ಟೇಸ್ಟ್ ಎಲ್ಲ. ನೋಡ್ಬೋದು ಚೆನ್ನಾಗಿ ಬೆಂದಿದೆ ಇದು. ಇನ್ನೇನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಕಸೂರಿ ಮೇಥಿ ಕೂಡ ಹಾಕ್ಬೋದು. ನಾನಿಲ್ಲಿ ಬೆಣ್ಣೆ ಸೇರಿಸ್ಕೊಂಡು, ಬೆಣ್ಣೆ ಸ್ಕಿಪ್ ಆಗಿದೆ, ಬೆಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಹಾಗೆ ಒಂದೇ ಒಂದು ನಿಮಿಷ ಮೇಲ್ಗಡೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಎಲ್ಲ ನೀಟಾಗಿ ಸ್ವಲ್ಪ ಎಣ್ಣೆ ಥರ ಲೈಟಾಗಿ ಬಿಟ್ಕೊಂಡಿದ್ದೆ. ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ, ಜಾಸ್ತಿ ಯೂಸ್ ಮಾಡಲ್ಲ ನಾವು ಎಣ್ಣೆನ. ನೋಡಿದಿರ ರೆಗ್ಯುಲರ್ ವ್ಯೂವರ್ಸ್ ಎಲ್ಲ ಸ್ವಲ್ಪ ಲೈಟಾಗಿ ಬಿಟ್ಕೊಂಡಿದ್ದೆ. ಆದಮೇಲೆ ಆಫ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ಇನ್ನೇನು ನಮ್ಮ ಮಗ ಆಗಲೇ ರೆಡಿಯಾಗಿ ಬಂದರು ಸ್ಕೂಲಿಗೆ. ಇವತ್ತು ಕಲರ್ ಡ್ರೆಸ್ ಇರೋದ್ರಿಂದ ಬೇಗ ಸ್ನಾನ ಮಾಡಿಕೊಂಡು ಮಕ್ಕಳು ಬಂದರು, ವೆಯ್ಟ್ ಮಾಡ್ತಾರೆ. ಈ ಟೈಮ್ ಬಂದುಬಿಟ್ಟು 8:15 ಆಗಿದೆ. ನಾನು ಬೇಗ 8:30, 8:45ಗೆ ರೆಡಿ ಮಾಡಿ ಕೊಟ್ಬಿಡ್ತೀನಿ. ತಿನ್ನೋದಕ್ಕೆ ಮಕ್ಕಳು ತುಂಬ ಲೇಟಾಗಿ ತಿಂತಾರಲ್ವ, ಹಾಗಾಗಿ 8:30ಗೆ ರೆಡಿ ಮಾಡಿಬಿಡ್ತೀನಿ. 8:30, 8:45 ಟಿಫನೆಲ್ಲ ರೆಡಿ ಮಾಡಿಬಿಟ್ರೆ ಹಾಕ್ಕೊಟ್ರೆ ನಿಧಾನಕ್ಕೆ ತಿಂತಾರೆ. ಅಷ್ಟರಲ್ಲಿ ಬಂದು ನಾನು ಕೂಡ ಏನು ಉಂಡೆ ಮಾಡಿಟ್ಕೊಂಡಿದ್ನಲ್ವ ಅದು ಈಸಿ ಆಗುತ್ತೆ ನೋಡಿ. ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ಈ ಲಾಸ್ಟ್ ಮೂಮೆಂಟಲ್ಲಿ ಕಲಿಸ್ಬೇಕು ಮಾಡಬೇಕು ಟೈಮ್ ಆಗಿರುತ್ತೆ ಅಂದರೆ ಆಗೋದಿಲ್ಲ ಬೇಗ.
ಈ ರೀತಿಯಾಗಿ ಒಂದು ಫಸ್ಟೇ ಮಾಡಿದ ತಕ್ಷಣ ನಾವು ಕಲಿಸ್ಬಿಟ್ಟು ನೀಟಾಗಿ ಉಂಡೆ ಮಾಡಿಕೊಂಡ್ರೆ ಬೇಗ ಬೇಗ ಪಟ ಅಂತ ಮಾಡಿಕೊಡ್ಬೋದು. ನಾನಿಲ್ಲಿ ಶೆಲ್ಫ್ ಮೇಲೆ ಒಂದು ಕಡೆ ಸೈಡಲ್ಲಿ ಉಜ್ಕೊತ ಒಂದು ಕಡೆ ಸೈಡಲ್ಲಿ ಬೇಯಿಸ್ಬಿಡ್ತೀನಿ. ಇದು ಸ್ವಲ್ಪ ಜಾಸ್ತಿ ಕೆಲಸ ಕಡಿಮೆ ಆಗುತ್ತೆ, ಆದರೆ ಕ್ಲೀನಿಂಗ್ ಸ್ವಲ್ಪ ಕಷ್ಟ. ಫುಲ್ ಶೆಲ್ಪಲ್ಲೆಲ್ಲ ಆಗಿಬಿಡುತ್ತೆ. ಆದರೆ ನನಗೆ ರೊಟ್ಟಿ ಉಜ್ಜೋದಕ್ಕೆ ಪರ್ಫೆಕ್ಟಾಗಿ ಅಂದರೆ ಶೆಲ್ಪೇ ನನಗೆ. ಮಣೆ ಮೇಲೆಲ್ಲ ಉಜ್ಜೋದಕ್ಕಾಗಲ್ಲ. ಮಣೆ ಮೇಲೆಲ್ಲ ಅಂದರೆ ಚಪಾತಿಗೆ ಮಾತ್ರ ಕೆಳಗಡೆ ಕೂತ್ಕೊಂಡು ಉಜ್ತೀನಿ, ಚೆನ್ನಾಗಿರುತ್ತೆ. ಚಪಾತಿ ಉಜ್ಜೋದಕ್ಕೆ ಮೇಲ್ಗಡೆ ನನಗೆ ಆಗೋದಿಲ್ಲ, ಅದಾದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅಲ್ವಾ. ಹಾಗಾಗಿ ಅಲ್ಲೇ ಚಪಾತಿ ಮತ್ತು ಶೆಲ್ಫ್ ಮೇಲೆ ಯಾವತ್ತೂ ಉಜ್ಜೋದಿಲ್ಲ ನಾನು. ಕೆಳಗಡೆ ಮಣೆಲೆಲ್ಲ ಉಜ್ಜಿಬಿಡ್ತೀನಿ. ರೊಟ್ಟಿನೆಲ್ಲಾದರೆ ಈ ರೀತಿಯಾಗಿ ಹೊಂದ್ಕೊಂಡು ಬೇಯಿಸ್ಕೊತ ಉಜ್ಜಿಬಿಡ್ತೀನಿ. ಚಪಾತಿ ಆದರೆ ಒಂದು ಬೇಗ ಆಗಿಬಿಡುತ್ತೆ, ಸೀದೋಗ್ಬಿಡುತ್ತೆ. ಉಜ್ಜೋ ಅಷ್ಟರೊಳಗಡೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಚಪಾತಿನೆಲ್ಲ ಕೆಳಗಡೆ ಉಜ್ಕೊಂಡು ಒಂದೇ ಸರಿ ಬೇಗ ಬೇಯಿಸ್ಕೊಂಡ್ಬಿಡ್ತೀನಿ. ಈ ರೊಟ್ಟಿ ಎಲ್ಲ ಆದರೆ ಸ್ವಲ್ಪ ನಿಧಾನ ಉಜ್ತಾ ಇರಬೇಕಾದ್ರೆ ಸ್ವಲ್ಪ ಬೇಯುತ್ತೆ. ಬೇಗ ಸ್ವಲ್ಪ ಬೇಯೋದು ಕಡಿಮೆ ಅಲ್ವಾ, ಸೀದೆಲ್ಲ ಹೋಗಲ್ಲ. ನೋಡ್ಬೋದು ಎಷ್ಟು ತೆಳುವಾಗಿ ಚೆನ್ನಾಗಿ ಬಂದಿದೆಪ್ಪ ರೊಟ್ಟಿ ಅಂದರೆ. ನೋಡೋದಕ್ಕೇ ಅಷ್ಟು ಖುಷಿ ಆಗ್ತಾಯಿತ್ತು ನನಗೂ, ಉಜ್ಜೋದಕ್ಕೂ ಅಷ್ಟೇ ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಅನ್ನ ರುಬ್ಬಾಕ್ಬಿಟ್ಟು ಮಾಮೂಲಿ ಸರಿ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡಿದ್ದೆ. ರೊಟ್ಟಿನೂ ನೋಡ್ಬೋದು ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರಾತ್ರಿನೇ ಸ್ವಲ್ಪ ಎಲ್ಲ ನೀಟಾಗಿ ಏನಾದರೂ ಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ರೆ ಟಿಫನಿಗೆ ಏನು ಬೇಕು ಅಂತ ಬೆಳಗ್ಗೆ ಈಸಿ ಆಗಿಬಿಡುತ್ತೆ. ನಾನು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಮಾಡಿದ್ರೆ ಬೇಗ ಆಗುತ್ತೆ, ಸ್ವಲ್ಪ ರಿಸ್ಕ್ ಇರಲ್ಲ ಅಷ್ಟೊಂದು. ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಬಂದರು. 9 ಗಂಟೆ ಆಗಿದೆ ಟೈಮು. ಅವರು ಕೂಡ ಎದ್ದುಬಿಟ್ಟು ಬರ್ತಾರೆ. ಅವ್ರು ಡೈಲಿ ರೆಗ್ಯುಲರಾಗಿ ನೋಡ್ಬೋದು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿತಾರೆ ಒಂದು ಲೋಟ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊತಾರೆ. ನೀರು ಕುಡಿಯೋದು ಮಾತ್ರ ಒಂದು ಕೆಲಸ. ಅವ್ರ ಪಾಡಿಗೆ ಅಂದರೆ ಎಂಥ ಕೆಲಸ ಮಾಡಲ್ಲ, ಅವ್ರ ಕೈಲಿ ಆಗೋದಿಲ್ಲ. ಒಂದು ಲೋಟ ಮಾತ್ರ ತಗೊಂಡು ಕುಡಿತಾರೆ. ತುಂಬ ದಿನ ಆಯಿತು ನಮ್ಮ ಅತ್ತೆ ನಾನು ತೋರಿಸೇ ಇಲ್ಲ ವೀಡಿಯೋದಲ್ಲಿ. ಇವತ್ತು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾವು ನೀರು ಕಾಯಿಸಿಟ್ಟಿರ್ತೀವಿ, ಅದನ್ನು ಜಸ್ಟ್ ಹಂಗೆ ಸ್ವಲ್ಪ ಬಿಸಿ ಮಾಡ್ಕೊತಾರೆ. ಉಗುರು ಬೆಚ್ಚಗೆ ಬಂದು ಮಾಡ್ಕೊತಾರೆ. ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಕುಡಿತಾರೆ ನೀರನ್ನ. ನೆಕ್ಸ್ಟು ಆಮೇಲೆ ಟೀ ಮಾಡ್ಕೊಳ್ಳೋದು. ನಾವು ಒಂದ್ಸರಿ ಫಸ್ಟ್ ಗಂಜಿ ಕುಡ್ದಿರ್ತೀನಲ್ವ, ಅವ್ರು ಬರೋಷ್ಟರಲ್ಲಿ ಆಮೇಲೆ ನಮ್ಮ ಅತ್ತೆ ಬಂದಮೇಲೆ ಟೀ ಕಾಫಿ ಏನು ಬೇಕದು ಮಾಡ್ಕೊತೀವಿ. ರೊಟ್ಟಿ ಎಲ್ಲ ರೆಡಿ ಆಯಿತು. ಹಾಗೆ ಮಕ್ಕಳಿಗೆ ಕೂಡ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಶಾರ್ಟ್ ವೀಡಿಯೋಸ್ಗೆಲ್ಲ ಬೇಕಲ್ವ, ನಾನು ಈ ರೀತಿಯಾಗಿ ಶೂಟ್ ಮಾಡ್ಕೊತೀನಿ. ಶಾರ್ಟ್ ವೀಡಿಯೋಸಿಗೂ ಆಗುತ್ತೆ, ಹಾಗೆ ನಾರ್ಮಲ್ ವೀಡಿಯೋಗೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ ಅಂತ, ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು. ನಂದು ಎಲ್ಲ ಕೆಲಸ ಆಯಿತು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ನಮ್ಮದು ಕೂಡ ಟಿಫನೆಲ್ಲ ಆಯಿತು. ಎಲ್ಲ ಆದ ತಕ್ಷಣ ನಾವು ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕಿಚನ್ ಕ್ಲೀನ್ ಆಗ್ಬೇಕು ನಮಗೆ. ಇದು ಕ್ಲೀನ್ ಆಗಿಬಿಟ್ರೆ ನಮಗೆ ಮನೆ ಕೆಲಸ ಅರ್ಧಕ್ಕರ್ಧ ಮುಗ್ದಂಗೆ. ಅಡುಗೆ ಮನೆ ಒಂದು ಕ್ಲೀನ್ ಇದ್ಬಿಟ್ರೆ ಮನೇಲಿ ಅರ್ಧ ಕೆಲಸ ಮುಗ್ದಂಗೆ. ನಮಗೂ ಕೂಡ ಎಷ್ಟೋ ಮನಸ್ಸಿನ ನಿರಾಳ ಕೆಲಸ ಆಗಿಬಿಡ್ತೀವಿ. ಅಡುಗೆ ಮನೆ ನೀಟಾಗಿ ಶೆಲ್ಫೆಲ್ಲ ಕ್ಲೀನಾಗಿ ಸಿಂಕಲ್ಲಿರೋ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ರೆ ನನ್ನ ಕೆಲಸನೇ ಮುಗ್ದಂಗೆ ಅನಿಸ್ಬಿಡ್ತೈತೆ. ನಾನಿಲ್ಲಿ ನೈಟೆಲ್ಲ ಕಾಳುಗಳನ್ನ ನೆನೆಸಿಟ್ಟಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ನೊರೆ ಬಂದುಬಿಡುತ್ತೆ. ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಈ ಥರ ಬಸಿ ಹಾಕಬೇಕಿತ್ತು. ನನಗೆ ರೊಟ್ಟಿ ಮಾಡೋದು ಕೆಲಸ ಇದ್ದಿದ್ದರಿಂದ ಹಾಕೋಕ್ಕಾಗಲಿಲ್ಲ. ನೋಡ್ಬೋದು ಕಡ್ಲೆಕಾಳೆಲ್ಲ ಸ್ವಲ್ಪ ನೊರೆ ಬಂದಿರುತ್ತೆ. ತುಂಬ ಹೊತ್ತು ಟೈಮ್ ಆಗಿರ್ತಲ್ಲ, ಹಾಗಾಗಿ ಒಂದು 2-3 ಸರಿ ಚೆನ್ನಾಗಿ ತೊಳಿಬೇಕು. ತೊಳೆದು ಮೊಳಕೆ ಕಟ್ಟಿದರೆ ಸ್ಮೆಲ್ ಬರಲ್ಲ. ಕಾಳೆಲ್ಲ ಚೆನ್ನಾಗಿ ತೊಳಿಬೇಕು ಒಂದು 3 ಸರಿ, ಹಾಗಿದ್ರೆ ಬರೋದಿಲ್ಲ. ನಾನಿಲ್ಲಿ ಒಂದು 2-3 ಸರಿ ಚೆನ್ನಾಗಿ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಇದು ಬಸಿ ಇರುತ್ತಲ್ಲ, ಇದರಲ್ಲಿ ಹಾಕ್ಬಿಟ್ಬಿಡ್ತೀನಿ. 3-4 ಸರಿ ಚೆನ್ನಾಗಿ ತೊಳಿತೀನಿ. ಅದರಲ್ಲೂ ಕಡಲೆಕಾಳಂತೂ ಸಕ್ಕ ಸ್ಮೆಲ್ ಬರ್ತಾ ಇರುತ್ತೆ. ತೊಳೆದ್ಬಿಟ್ರೆ ಚೆನ್ನಾಗುತ್ತೆ. ನಾನಿಲ್ಲಿ ನೋಡ್ಬೋದು ಹುಳಿಕಾಳೆಲ್ಲ ಆರಿಸೋದಿಲ್ಲ ನಾನು ಜಾಸ್ತಿ, ಅಂಗಡಿಯಿಂದ ತಂದಿದ್ದನ್ನು ಈ ರೀತಿ ನೆನೆಸ್ಬಿಟ್ಟು ಫಸ್ಟ್ ಈ ಥರ ಮೇಲಿಂದೆಲ್ಲ ತೆಗೆದ್ಬಿಡ್ತೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಮೇಲಿಂದ ತೆಗೆದು ಕೆಳಗಡೆ ಮಿಕ್ಕಿರುತ್ತಲ್ಲ ಅದನ್ನು ಈ ರೀತಿಯಾಗಿ ಮಾಡ್ತೀನಿ. ಕಲ್ಲೇನಾರು ಇದ್ದರೆ ಬರುತ್ತೆ. ನಾನು ಎಳ್ಳಾಗಿರ್ಬೋದು, ಪುಳಿಯೋಗರೆ ಮಾಡ್ಬೇಕಾದ್ರೆ ಎಲ್ಲ ಇದೇ ಥರನೇ ಮಾಡ್ಕೊಳ್ಳೋದು. ನೋಡ್ಬೋದು ಯಾವುದೂ ಕಲ್ಲಿರಲೇ ಚೆನ್ನಾಗಿತ್ತು. ಹಾಗೆ ಇವಾಗ ಎಲ್ಲ ಕಡೆ ವೆದರ್ ಚೇಂಜ್ ಆಗಿರೋದ್ರಿಂದ ಜಾಸ್ತಿ ಮಕ್ಕಳಲ್ಲೂ ಕೂಡ ಜ್ವರ ಕಾಣಿಸ್ಕೊಳ್ತಾ ಇದೆ. ನಮ್ಮ ಮಗನ ಸ್ಕೂಲಲ್ಲಂತೂ ನಿಜವಾಗ್ಲೂ ತುಂಬ ಜನ ಮಕ್ಕಳಿಗೆ ಜ್ವರ ಬರ್ತಿದೆ. ಎಲ್ಲ ಕಡೆನೇ ಬರ್ತಿದೆ, ಅಲ್ಲಿ ಅಂತಲ್ಲ. ಸ್ವಲ್ಪ ಒಬ್ಬರಿಂದ ಒಬ್ಬರಿಗೆ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಅದು, ಒಬ್ಬರು ಮಕ್ಕಳಿಂದ ಒಬ್ಬರಿಗೆ. ಆಗ ಟೆಸ್ಟ್ ಬೇರೆ ನಡೀತಾ ಇದ್ವಲ್ವ, ಯಾವ ಮಕ್ಕಳಿಗೆ ಹುಷಾರಿಲ್ಲ ಅವ್ರಿಗೆಲ್ಲ ಸಪ್ರೇಟಾಗಿ ಕೂರಿಸ್ಬಿಟ್ಟು ಬರೆಸ್ಬಿಟ್ಟು ಮನೆಗೆ ಕಳಿಸ್ತಾ ಇದ್ದಾರೆ. ನಮ್ಮ ದೊಡ್ಡ ಮಗ ಕೂಡ ಸ್ವಲ್ಪ ಚೆನ್ನಾಗಾಗಿದ್ದ, ಸ್ವಲ್ಪ ಲೈಟಾಗಿತ್ತು ಅಂತೇಳಿ ಕ್ಲಾಸಿಗೆ ಕಳಿಸಿದೆ. ಚೆನ್ನಾಗಾಗಿದ್ದು ಮತ್ತು ಅದು ಕಡಿಮೆ ಆಗಲಿಲ್ಲ. ತುಂಬ ಜ್ವರ, ಎಷ್ಟು ಜ್ವರ ಅಂದರೆ ಅಷ್ಟೊಂದು ಜ್ವರ ಇತ್ತು. ಕಣ್ಣೆಲ್ಲ ಕೆಂಪಗಾಗಿ ಅಷ್ಟೊಂದಾಯಿತು. ಅದಾದಮೇಲೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕಳಿಸಿ ಕ್ಲಿನಿಕ್ಕಿಗೆ ಕರ್ಕೊಂಡೋಗಿ ಕೊಡಿಸಿದೆ, ಚೆನ್ನಾಗಾಗಿತ್ತು. ಮತ್ತೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಆಟೋಮೆಟಿಕ್ಕಾಗಿ ಕಾಲೆಲ್ಲ ನಡೆಯೋಕ್ಕೆ ಬರ್ತಾಯಿಲ್ಲ. 2 ಕಾಲುಗಳು ಕುಂಟ್ಕೊಂತ ನಡೀತಾ ಇದ್ದ. ನನಗಂತೂ ನೋಡಿದ್ರೆ ಸಿಕ್ಕಾಪಟ್ಟೆ ಭಯನೇ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ಇನ್ನೊಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಬಂದ್ವಿ. ಅವನಿಗಾಗಲೇ ಎಂಥದ್ದು ಬೇಡ, ರೊಟ್ಟಿ ಬೇಡ ನನಗೆ ಅಂತೇಳಿ ಇಡ್ಲಿ ಬೇಕು ಅಂತ ಹೇಳಿದ. ಹಾಗಾಗಿ ಇಡ್ಲಿ ತೊಗೊಂಬಂದ್ಬಿಟ್ಟು ಹೋಟ್ಲಲ್ಲಿ ಅವನಿಗೆ ಇಡ್ಲಿ ಕೊಟ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ವಿ. ನಿಜವಾಗ್ಲೂ ಎಷ್ಟು ಕೇರ್ ಮಾಡಿದ್ರು ಸಾಲದು ಮಕ್ಕಳಿಗೆ. ವೆದರ್ ಚೇಂಜ್ ಆಗಿರೋದ್ರಿಂದ ತುಂಬ ಜ್ವರ ಬರ್ತಾಯಿದೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಗ್ರೂಪಲ್ಲೆಲ್ಲ ಹಾಕಿದ್ರು, ಸ್ವಲ್ಪ ಮಕ್ಕಳನ್ನೆಲ್ಲ ಸ್ವಲ್ಪ ಇದಾಗಿರೋರಿಗೆಲ್ಲ ಮಕ್ಳಿಗೆ ಕಳಿಸ್ಬೇಡ್ರಿ, ನೀಟಾಗೆಲ್ಲ ರಿಕವರ್ ಆದಮೇಲೆ ಚೆನ್ನಾಗಾದಮೇಲೆ ಕಳಿಸಿ ಅಂತ ಹೇಳಿ ಎಲ್ಲ ಗ್ರೂಪಲ್ಲಿ ಹಾಕಿದ್ರು. ಹಾಗಾಗಿ ನನ್ನ ಮಗ ಇಲ್ಲಂದ್ರೂ ಒಂದು 2 ದಿನ
ಸ್ಕೂಲಿಗೆ ಹೋಗಿರಲಿಲ್ಲ. ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ಕ್ಲಾಸಿಗೆ ಕಳಿಸಿದ್ದು. ತುಂಬ ಜ್ವರ ಬಂದು ಜಾಯಿಂಟ್ ಪೇನ್ ಆಗಿತ್ತು. ಎಲ್ಲ ಸ್ವಲ್ಪ ಇವಾಗ ಚೆನ್ನಾಗಾಗಿದೆ. ಇವಾಗೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಹಾಗೆ ಮಗನಿಗೆಲ್ಲ ಟ್ಯಾಬ್ಲೆಟ್ ಕೊಟ್ಟು ತಿಂಡಿ ಕೊಟ್ಬಿಟ್ಟು ನಾನು ಕೂಡ ಬಟ್ಟೆ ಎಲ್ಲ ಒಣಗಿರಬೇಕು ಅದೆಲ್ಲ ತಗೊಂಡೋಗಿ ಅಂತ ಬಂದೆ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಏನಾದರೂ ಸ್ವಲ್ಪನಾಗಿದ್ದರೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಕೊಡಿ. ಯಾರೆಲ್ಲ ಲೈಕ್ ಕೊಡ್ತಾ ಇಲ್ಲ, ವಿಡಿಯೋ ಇಷ್ಟ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ, ರಿಪ್ಲೈ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.